ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಮಾಡಿರಲಿಲ್ಲ, ನಿನ್ನೆ ಕ್ಲಾಸಲ್ಲಿ ಲೆವೆಲ್ ಅಪ್ಡೇಟ್ ಮಾಡಿದ್ದೆ. ಆ ಲೆವೆಲ್ಸ್ ನೋಡ್ಕೊಳ್ಳಿ, ಯಾಕಂದರೆ ಯೂಟ್ಯೂಬಲ್ಲಿಲ್ಲ ನಿಮ್ಗೆ ತೋರ್ಸೋಕ್ಕೆ. ನಿನ್ನೆ ಕ್ಲಾಸಿಗೆ ಬಂದಿದ್ದವ್ರಿಗೆ ಗೊತ್ತಿರುತ್ತೆ, ಇದು ನಿನ್ನೆ ಅಪ್ಡೇಟ್ ಮಾಡಿದ ಲೆವೆಲ್ಸ್. ಓಕೆ, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ. ಇದು ಬ್ಯಾಂಕ್ ನಿಫ್ಟಿ ಇವತ್ತು ಲೆವೆಲ್ ಚೇಂಜ್ ಮಾಡಿದ್ವಿ. ಇಲ್ಲೊಂದು ಲೆವೆಲ್ ಇತ್ತು, ನಿನ್ನೆ ಇಲ್ಲೊಂದು ಲೆವೆಲ್ ಇತ್ತು. ಓಕೆ, ಅದು ಇವತ್ತು ಚೇಂಜ್ ಮಾಡಿದ್ದೀನಿ. ಇದು ನಾಳೆ ಲೆವೆಲ್ಸ್. ಓಕೆ, ಇದು ಬ್ಯಾಂಕ್ ನಿಫ್ಟಿಲಿ ವರ್ಕ್ ಆಗಿರೋ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಇದು ನೆನ್ನೆ ನಾವು ಮಾರ್ಕ್ ಮಾಡಿದ ಲೆವೆಲ್ಸ್. ಓಕೆ, ಈಗ ನಾವು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ವಿ, ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಇದು ಟೆಲಿಗ್ರಾಮ್ ನೋಡ್ಕೊಳ್ಳಿ. ಇದು ಇವತ್ತು ಮೇ 18ನೇ ತಾರೀಕು. ಇದು ನೆನ್ನೆ ಪೋಲಿಂಗ್ದು. ನೆನ್ನೆ ಒಂದು ಕ್ಲಾಸ್ ಇತ್ತಲ್ವ, ನೆನ್ನೆ ಸಂಜೆ 5 ಗಂಟೆಯಿಂದ ಆಲ್ಮೋಸ್ಟ್ 8 ಗಂಟೆ 3 ಅವರ್ಸ್ ಕ್ಲಾಸ್ ಇತ್ತು ನೆನ್ನೆ. ಅದ್ರದ್ದು ಫೀಡ್ಬ್ಯಾಕ್ ಕೇಳಿದ್ದೀನಿ. ಹಿಂಗಿದೆ ರಿಸಲ್ಟ್. ಎಕ್ಸ್ಟ್ರಾಡಿನರಿಗೆ 50% ಇದೆ, ಸೂಪರ್ಗೆ 6% ಇದೆ. ಇನ್ನು ಮಿಸ್ ಆಗಿರೋರು 15 ಮೆಂಬರ್ಸ್ ಇದ್ದಾರೆ. ಓಕೆ, ಇದು ನೋಡ್ಕೊಳ್ಳಿ. ಇವತ್ತು ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ ಬೆಳಿಗ್ಗೆ. ಆಮೇಲೆ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತೇಳಿ ಅಪ್ಡೇಟ್ ಮಾಡಿದ್ದೆ. 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಪಿ ಎಂಟ್ರಿ ತೊಗೋಬೇಕಂತ ಅಪ್ಡೇಟ್ ಮಾಡಿ. ಯಾಕಂದರೆ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ. ITM ತೊಗೊಳ್ಳಿ, 20 ಪಾಯಿಂಟ್ TSL ಮಾಡಿ ಅಂತ ಹಾಕಿದ್ದೆ. ಸ್ಟ್ರೈಕ್ ಪ್ರೈಸ್ ಇದು 23,700 PE. ಎಂಟ್ರಿ 340. ಇದು ಫಸ್ಟ್ ಟಾರ್ಗೆಟ್, ಅದಾದಮೇಲೆ ಸೆಕೆಂಡ್ ಟಾರ್ಗೆಟ್. ಓಕೆ, ಎಲ್ಲ ಟಾರ್ಗೆಟ್ಸ್ ಬಂದಿದ್ದಾವೆ. ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಎಲ್ಲಿರ್ತಾವೆ ನೀವು ನೋಡ್ಕೋಬೋದು. ಓಕೆ, ಇವೆಲ್ಲ ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್. ಆಮೇಲೆ ಇವತ್ತಿನ ಪೋಲಿಂಗ್ ಇಟ್ಟಿದ್ದೀನಿ ವಿತ್ ಡೇಟು ಹೆಂಗಿದೆ ಅಂತ. ಎಕ್ಸ್ಟ್ರಾಡಿನರಿ 86% ಇದ್ದಾರೆ, ಸೂಪರ್ 0 ಅಂದರೆ ಎಲ್ಲರೂ ಎಕ್ಸ್ಟ್ರಾಡಿನರಿಗೆ ವೋಟ್ ಹಾಕಿದ್ದಾರೆ. ಓಕೆ, ಇದು ಇವತ್ತಿನ ನಾವು ಅನಾಲಿಸಿಸ್ ಮಾಡಿರೋದು, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದು. ಈಗ ನಾಳೆ ಏನು ಮಾಡಬೇಕು? ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ನೋಡ್ಕೊಳ್ಳಿ. ನಾಳೆ ಆಲ್ಮೋಸ್ಟ್ ಗ್ಯಾಪ್ ಅಪ್ ಓಪನ್ ಆಗಬೇಕು ಮಾರ್ಕೆಟ್. ಇದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಇವತ್ತು ಬೆಳಿಗ್ಗೆ 10 ಗಂಟೆ ಲೈವಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀನಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ. ಓಕೆ, ಇವತ್ತು ನಾವು ಮಾಡಿರೋ ಟ್ರೇಡು ನಿಫ್ಟಿಲಿ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಮಾಡಿದ್ದೀವಿ. ಇದು ಕಂಪ್ಲೀಟ್ PE ಸೈಡ್ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿವರೆಗೂ CE, ಮತ್ತು ಇಲ್ಲಿ ಏನು ಟ್ರೇಡ್ ಮಾಡಿಲ್ಲ, ಮತ್ತು ಇಲ್ಲಿಂದ ಇಲ್ಲಿವರೆಗೂ ಇದು ಡೆಮೋ ಟ್ರೇಡ್. ಇವೆರಡು ರಿಯಲ್ ಟ್ರೇಡ್ಸ್, ಇದು ಡೆಮೋ ಟ್ರೇಡ್. ಅದಾದಮೇಲೆ ಇಲ್ಲಿ ಏನು ಟ್ರೇಡ್ ಮಾಡಿಲ್ಲ. ಓಕೆ, ಬಿಟ್ಬಿಟ್ವಿ. ಯಾಕೆಂದರೆ ನಮ್ಗೆ ಕ್ಲಿಯರಾಗಿ ಗೊತ್ತಿದೆ ಮಾರ್ಕೆಟ್ ಎರಡೂ ಕಡೆ ಮೂಮೆಂಟಮ್ ಆಗೋಗಿದೆ, ಸೈಡ್ ವೇಸ್ ಬರುತ್ತೆ ಅಂತ. ಅದು ಕಂಪ್ಲೀಟ್ ಸೈಡ್ ವೇಸಲ್ಲೇ ಇತ್ತು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಹತ್ರ ಕ್ಲಿಯರ್ ಬೈಯಿಂಗ್, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್. ಅದಾದಮೇಲೆ ಇದು ಸೈಡ್ ವೇಸ್ ಬರುತ್ತೆ ಅಂತ ಬಿಟ್ಬಿಟ್ವಿ, ಏನು ಟ್ರೇಡ್ ಮಾಡಿಲ್ಲ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ನೋಡ್ಕೊಳ್ಳಿ. 0 to hero ನಿಫ್ಟಿ ತುಂಬ ವಾಲೆಟಲ್ ಇರುತ್ತೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಕೂಡ ಇರುತ್ತೆ. ಈ ರೆಸಿಸ್ಟೆನ್ಸ್ ಒಳಗಡೆ ಬಂದರೆ ಇಲ್ಲಿಂದ 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ನೋಡಿಕೊಂಡು ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಗಬೇಕು. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ 50 ಮಿನಿಟ್ಸ್ ಕ್ಯಾಂಡಲಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. OTM ಔಟ್ ಆಫ್ ದಿ ಮನಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಈ ಝೋನ್ ಇಲ್ಲೊಂದು ಗ್ರೀನ್ ಕಲರ್ ಲೈನ್ ಹಾಕಿದ್ದೀವಲ್ಲ, ಇದು ಬ್ರೇಕ್ ಆದರೆ ಕೂಡ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟು ಸೆಲ್ಲಿಂಗೇ ಪ್ಲ್ಯಾನ್ ಮಾಡಿ, ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ ಸೆಲ್ಲಿಂಗ್ ಆಗಬೇಕು. ಇಲ್ಲಿಂದ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಆಗಬೇಕು. ಬೈಯಿಂಗ್ ಅನ್ನೋದು ಮಧ್ಯಾಹ್ನ ಮೇಲೆ ಕರೆಕ್ಷನ್ ಬಂದ ಮೇಲೆ ಬೈ ಆಗಬೇಕು. ಓಕೆ, ವಿತೌಟ್ ಕರೆಕ್ಷನ್ ಮಾಡಬಾರ್ದು. ಯಾಕಂದರೆ ರೆಸಿಸ್ಟೆನ್ಸ್ ಇಲ್ಲಿದೆ. ಇದು ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋ ಚಾನ್ಸೇ ಇರುತ್ತೆ. ಓಕೆ, ನಾವು ಬೈ ಮಾಡಬೇಕು ಅಂದರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದು ರೈಟ್ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಅದು ನಾನು ಅಪ್ಡೇಟ್ ಮಾಡ್ತೀನಿ. ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗೋದು ಡೌಟ್. ಓಕೆ, ಗ್ಯಾಪ್ ಅಪ್ ಓಪನ್ ರೆಸಿಸ್ಟೆನ್ಸ್ ಲೆವೆಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆರ್ ಈ ಝೋನ್ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ, ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್.
ಗೋಲ್ಡ್ ನಮ್ಮ ಸ್ಟೂಡೆಂಟ್ ಒಬ್ಬರೇ ಕೇಳಿರೋದು, ಅದಕ್ಕೆ ಗೋಲ್ಡ್ ಲೆವೆಲ್ಸ್ ಕೊಡಿ ಸರ್ ಅಂತ, ಅದಕ್ಕೆ ಒಬ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಓಕೆ, ಗೋಲ್ಡ್ ನೋಡ್ಕೊಳ್ಳಿ, ಇದು ನಿಮ್ಮ ಸಪೋರ್ಟ್. ಈ ಫ್ಲಾಗ್ ಹೈ ಬ್ರೇಕ್ ಮಾಡಿ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗ್ತದೆ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್, ಆರ್ ಈ ಫ್ಲಾಗ್ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್. ಈ ಫ್ಲಾಗ್ ಒಳಗಡೆ ಟ್ರೇಡ್ ಮಾಡಬಾರ್ದು. ಇದು ಬೆಳಿಗ್ಗೆ 6 ಗಂಟೆಯಿಂದ ಇದೇ ಈ ಫ್ಲಾಗ್ ಒಳಗಡೆ ಇದೆ. ಆಲ್ಮೋಸ್ಟ್ 10 ಅವರ್ಸ್ ಆಯಿತು, ಫ್ಲಾಗಿಂದ ಆಚೆ ಬಂದಿಲ್ಲ. ಇಲ್ಲಿ ಬ್ರೇಕ್ಔಟ್ ಆಯಿತು, ಇದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಇದರಿಂದ ಆಚೆ ಬರೋವರೆಗೂ ಟ್ರೇಡ್ ಮಾಡಬಾರ್ದು, ವೆಯ್ಟ್ ಮಾಡಬೇಕು. ಓಕೆ, ಇದು ಗೋಲ್ಡ್ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.